16,000 ವರ್ಷಗಳ ಜಾಗತಿಕ ಇತಿಹಾಸದಲ್ಲಿ ಯಾವುದೇ ದೇಶದ ಮೇಲೆ ಧಾರ್ಮಿಕ ಕಾರಣಕ್ಕಾಗಲಿ ಮತೀಯ ಕಾರಣಕ್ಕಾಗಲಿ ಆಕ್ರಮಣ ಮಾಡದೇ ಇರತಕ್ಕಂಥ, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಂದ ಮತೀಯ ಆಕ್ರಮಣಕ್ಕೆ ಒಳಗಾಗಿ ನಿರಾಶ್ರಿತರಾಗಿ ಬಂದ ಜನರಿಗೆ ಅನ್ನ, ಆಶ್ರಯ, ಅಭಯದ ಜೊತೆಗೆ ವಿದ್ಯೆಯನ್ನು ನೀಡಿದಂಥ, ಜಗತ್ತಿನ ಜನರಿಗೆ ಸಾವಿರಾರು ವರ್ಷಗಳ ಕಾಲ ಪ್ರಖ್ಯಾತ ವಿಶ್ವವಿದ್ಯಾಲಯಗಳ ಮೂಲಕ ತಕ್ಷಶಿಲಾ, ನಳಂದ, ಕಾಶಿ ಅಂತ ಪ್ರಖ್ಯಾತ ವಿಶ್ವವಿದ್ಯಾಲಯದ ಮೂಲಕ ಉಚಿತ ಶಿಕ್ಷಣ ಕೊಟ್ಟು ಜಗತ್ತಿನ ಜನರನ್ನು ಶ್ರೇಷ್ಠರನ್ನಾಗಿ ಮಾಡುವಂಥ ಒಂದು ಸನಾತನ ಪರಂಪರೆಯನ್ನು ಸನ್ಮಾನ್ಯ ರಾಹುಲ್ ಗಾಂಧಿಯವರು ನಿನ್ನೆ ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಸಂದರ್ಭದಲ್ಲಿ ಯಾರು ತಮ್ಮನ್ನು ತಾವು ಹಿಂದೂಗಳು ಅಂತ ಕರ್ಕೊಳ್ತಾರೋ ಅವರು 24 ಗಂಟೆಯಲ್ಲೂ ಕೂಡ ಅಸತ್ಯ, ದ್ವೇಷ ಇದನ್ನು ಬಿತ್ತುವ ಕೆಲಸ ಮಾಡ್ತಾರೆ, ಹಿಂಸೆಯನ್ನು ಪ್ರಚೋದಿಸ್ತಾರೆ ಅನ್ನುವ ಮಾತನ್ನು ಅವ್ರು ಹೇಳಿದ್ದಾರೆ. ನನಗನ್ಸುತ್ತೆ ರಾಹುಲ್ ಗಾಂಧಿಯವರು ಕನ್ವರ್ಷನ್ ಮಾಫಿಯಾದ ಕೈಗೊಂಬೆಯಾಗಿ ಈ ರೀತಿ ಹೇಳಿಕೆ ಕೊಟ್ಟಿರುವ ಸಾಧ್ಯತೆ ಇದೆ. ಅಥವಾ ಅವರ ಕುಟುಂಬದ DNA ಅದು ಕೂಡ ಕಾರಣ ಇರಬಹುದು. ಇವರ ಮುತ್ತಾತ ಸನ್ಮಾನ್ಯ ದಿವಂಗತ ಜವಾಹರ್ಲಾಲ್ ನೆಹರೂರವರು ನನ್ನನ್ನು ಕತ್ತೆ ಅಂತ ಬೇಕಾದ್ರೆ ಕರೀರಿ, ಮುಜೆ ಗದಾ ಕಹೋ ಹಿಂದೂ ಮತ್ ಕಹೋ ಅಂತ ಹೇಳಿದರು. ನನ್ನನ್ನು ಕತ್ತೆ ಅಂತ ಬೇಕಾದ್ರೆ ಕರೀರಿ, ಹಿಂದೂ ಅಂತ ಕರಿಬೇಡಿ ಅಂತ ಹೇಳಿದರು. ಆ DNA ಪ್ರಭಾವವೂ ಇರ್ಬೋದು, ಅಥವಾ ಕನ್ವರ್ಷನ್ ಮಾಫಿಯಾದ ಕೈಗೊಂಬೆ ಆಗಿರುವ ಕಾರಣಕ್ಕೂ ಇರ್ಬೋದು. ಹಿಂದೂ ದ್ವೇಷವನ್ನು ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ತೋರಿಸಿದ್ದಾರೆ. ನಾನು ಸಾರ್ವಜನಿಕವಾಗಿ ತಮ್ಮ ಮೂಲಕ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೇನೆ. 1947 ಭಾರತ ವಿಭಜನೆಗೆ ಕಾರಣವಾದಂಥ ಸಿದ್ಧಾಂತ ಯಾವುದು? ಕೋಟ್ಯಾಂತರ ಜನರನ್ನು ನಿರ್ವಸಿತರನ್ನಾಗಿ ಮಾಡಿದ್ದು, ಲಕ್ಷಾಂತರ ಜನರ ಮಾರಣ ಹೋಮಕ್ಕೆ ಕಾರಣ ಆದಂಥ ಸಿದ್ಧಾಂತ ಯಾವುದು? ತನ್ನ ರಾಜಕೀಯ ಲಾಭಕ್ಕಾಗಿ, ಸ್ವಾರ್ಥಕ್ಕಾಗಿ ದೇಶ ವಿಭಜನೆಗೆ ಸಹಿ ಹಾಕಿದಂಥ ಪಾರ್ಟಿ ಯಾವುದು? ಕಾಶ್ಮೀರದಲ್ಲಿ ಭಯೋತ್ಪಾದನೆ ಚಟುವಟಿಕೆ ಬೆಳಿಲಿಕ್ಕೆ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡಿದಂಥ ಪಕ್ಷ ಯಾವುದು? ಅಲ್ಲಿರುವಂಥ ಮೂಲ ನಿವಾಸಿಗಳು ನಿರಾಶ್ರಿತರಾಗಲಿಕ್ಕೆ ಕಾರಣವಾಗಿದ್ದು ಯಾರು? ಪಂಜಾಬ್ನಲ್ಲಿ ಭಿಂದ್ರೇನವಾಲೆಯನ್ನು ಬೆಳೆಸಿ ಖಲಿಸ್ತಾನ್ ಚಳುವಳಿಗೆ ಶಕ್ತಿ ನೀಡಿದಂಥ ವ್ಯಕ್ತಿ ಮತ್ತು ಪಕ್ಷ ಯಾವುದು? ದಕ್ಷಿಣದಲ್ಲಿ LTT ಅಂತ ಭಯೋತ್ಪಾದಕ ಸಂಘಟನೆಗೆ ಶಕ್ತಿ ಕೊಟ್ಟು ಅದನ್ನು ಬೆಳೆಸಿದಂಥ ಪಕ್ಷ ಯಾವುದು?
ಇದೆಲ್ಲದಕ್ಕೂ ಉತ್ತರ ಹುಡುಕಿದ್ರೆ ಕಣ್ಣು ಬರೋದು ಕಾಂಗ್ರೆಸ್ ಪಾರ್ಟಿ, ಕಣ್ಣು ಬರೋದು ಜವಾಹರ್ಲಾಲ್ ನೆಹರೂರವರು, ಕಣ್ಣು ಬರೋದು ಶ್ರೀಮತಿ ಇಂದಿರಾ ಗಾಂಧಿಯವರು, ಕಣ್ಣು ಬರೋದು ದಿವಂಗತ ರಾಜೀವ್ ಗಾಂಧಿಯವರು. ಇವರು ಯಾರು RSSನವರಲ್ಲ. ಇವರೆಲ್ಲರೂ ನಿಮ್ಮ ಖಾನ್ದಾನಕ್ಕೆ ಸೇರಿದವರು. ಇವರೆಲ್ಲರೂ ಕಾಂಗ್ರೆಸ್ ಪಾರ್ಟಿಯವರು. 1977ರ ತುರ್ತು ಪರಿಸ್ಥಿತಿ 75ರಲ್ಲಿ ತುರ್ತು ಪರಿಸ್ಥಿತಿ ಹೇರಿ 1,20,000ಕ್ಕೂ ಹೆಚ್ಚು ಜನರನ್ನ ಮೀಸಾಬಂದಿಗಳನ್ನಾಗಿ, 3,500ಕ್ಕೂ ಹೆಚ್ಚು ಪತ್ರಕರ್ತರನ್ನ ಮೀಸಾಬಂದಿಗಳನ್ನಾಗಿ, ನಾಗರಿಕ ಹಕ್ಕುಗಳನ್ನು ದಮನ ಮಾಡಿ, ಸಂವಿಧಾನವನ್ನು ಬುಡಮೇಲು ಮಾಡಿ ಸರ್ವಾಧಿಕಾರ ಹೇರಿದಂಥ ಪಕ್ಷ ಯಾವ ಪಕ್ಷ? ಇದಕ್ಕೆ RSS ಕಾರಣವಾ ಅಥವಾ ನಿಮ್ಮ ಮುತ್ತಜ್ಜಿಯ ಸ್ವಾರ್ಥ, ದುರಾಸೆ, ಸರ್ವಾಧಿಕಾರದ ಕಾರಣದಿಂದಾಗಿ ತುರ್ತು ಪರಿಸ್ಥಿತಿ ಹೇರಿದರು? ಉತ್ತರ, ಇದಕ್ಕೆ ಕಾರಣ ನಿಮ್ಮ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿಯವರು. ಇದಕ್ಕೆ ಕಾರಣ ನಿಮ್ಮ ಪಾರ್ಟಿ. 1984ರ ಸಿಖ್ಖರ ಮೇಲಿನ ದೌರ್ಜನ್ಯ, ದೆಹಲಿ ಮತ್ತು ದೇಶದ ಅನೇಕ ಕಡೆಗಳಲ್ಲಿ ನಡೆದಂಥ ಸಿಖ್ಖರ ಮೇಲಿನ ದೌರ್ಜನ್ಯ RSS ಮಾಡಿದ್ದಲ್ಲ. ನಿಮ್ಮ ಪಾರ್ಟಿಯ ಇಂದಿರಾ ಬ್ರಿಗೇಡ್ನವರು, ಯೂತ್ ಕಾಂಗ್ರೆಸ್ನವರು, NSUIನವರು ಮತ್ತು ನಿಮ್ಮ ಕುಟುಂಬದ ಗುಲಾಮರಂತೆ ವರ್ತಿಸುವ ಜನ ಮಾಡಿದ ಕ್ರೌರ್ಯ ಮತ್ತು ದಬ್ಬಾಳಿಕೆ. RSS ಮಾಡಿದ್ದಲ್ಲ. ನಾನು ಹಿಂದೂಗಳು ಅಂತ ಹೇಳ್ಕೊಳ್ಳೋರು ಮಾಡಿದ್ದಲ್ಲ. ದೇಶದ ಉದ್ದಗಲಕ್ಕೆ ಸ್ವತಂತ್ರ ನಂತರ ವಿವಿಧ ರಾಜಕೀಯ ಪಕ್ಷಗಳು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ, ಅದು ಕಾಂಗ್ರೆಸ್ ಇರ್ಬೋದು, ಜನತಾ ಪರಿವಾರ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಯಾರ್ಯಾರನ್ನ ಭಯೋತ್ಪಾದಕ ಚಟುವಟಿಕೆಗಾಗಿ ಬಂಧಿಸಿದಾರೋ ಅದರಲ್ಲಿ 99% ಹಿಂದೂಗಳಲ್ಲ. 99% ಹಿಂದೂಗಳಲ್ಲ. 100ಕ್ಕೆ 100ರಷ್ಟು RSS ಸಂಘಟನೆಗೆ ಸೇರಿದವ್ರನ್ನ ಯಾರನ್ನೂ ಭಯೋತ್ಪಾದಕರು ಅಂತ ಘೋಷಣೆ ಮಾಡಿಲ್ಲ. ಸನ್ಮಾನ್ಯ ರಾಹುಲ್ ಗಾಂಧಿಯವರೇ, ಯಾರನ್ನ ನೀವು ವೋಟ್ ಬ್ಯಾಂಕ್ ಅಂತ ಅಂದ್ಕೊಂಡಿದ್ದೀರೋ ಅದೇ ಜನ 99% ಭಯೋತ್ಪಾದಕ ಚಟುವಟಿಕೆಯಲ್ಲಿ ನಿಮ್ಮ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಟಾಡಾ ಕಾಯ್ದೆ ತಂದಿತ್ತಲ್ಲ, ಆ ಟಾಡಾ ಕಾಯ್ದೆಯಲ್ಲಿ ಬಂಧಿತರಾಗಿದ್ದವರಲ್ಲಿ 99% ನಿಮ್ಮ ಮತ ಬ್ಯಾಂಕೆ. ಫೋಟೋ ಕಾಯ್ದೆಯಲ್ಲಿ ಬಂಧಿತರಾಗಿದ್ದವರಲ್ಲಿ 99% ನಿಮ್ಮ ಮತ ಬ್ಯಾಂಕೆ. ಈಗ ಬಂಧಿತರಾಗಿರುವಂಥವರು ಕೂಡ 99% ನಿಮ್ಮ ಮತ ಬ್ಯಾಂಕೆ. ಈಗ ಹೇಳಿ, ಯಾರು ದ್ವೇಷವನ್ನು ಬಿತ್ತಾ ಇರೋರು, ಯಾರು ಭಯೋತ್ಪಾದಕ ಚಟುವಟಿಕೆಯನ್ನು ಮಾಡ್ತಿರೋರು, ಭಯೋತ್ಪಾದಕರನ್ನು ಮತ ಬ್ಯಾಂಕ್ ಅಂತ ಪರಿಗಣಿಸಿರುವಂಥ ಸಂಘಟನೆ ಯಾವುದು? ಭಯೋತ್ಪಾದಕರನ್ನು ಮತ ಬ್ಯಾಂಕ್ ಅಂತ ಪರಿಗಣಿಸಿರುವಂಥ ಸಂಘಟನೆ ನೀವು ಪ್ರತಿನಿಧಿಸ್ತಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ. ರಾಹುಲ್ ಗಾಂಧಿಯವರೇ, ಇಂಡಿಯನ್ ಡೆಮೋಕ್ರೆಟಿಕ್ ಹಿಸ್ಟ್ರಿಯಲ್ಲಿ, ಭಾರತದ ಚುನಾವಣಾ ರಾಜಕೀಯದ ಇತಿಹಾಸದಲ್ಲಿ ಕಾಂಗ್ರೆಸ್ನ ಥರ್ಡ್ ವರ್ಸ್ಟ್ ಪರ್ಫಾರ್ಮೆನ್ಸ್ ಇನ್ ಯುವರ್ ಲೀಡರ್ಶಿಪ್, ನಿಮ್ಮ ನಾಯಕತ್ವದಲ್ಲಿ ಥರ್ಡ್ ವರ್ಸ್ಟ್ ಪರ್ಫಾರ್ಮೆನ್ಸ್ ನಿಮ್ಮ ನಾಯಕತ್ವದಲ್ಲಿ ಇರೋದು. 2014 44 seats. Who was leader? You were lead in your party. 2019
53 seats. Who were leader? You were the leader in your party. 2024, 99 seats. Part Karge, partially you. Your party gained 99 seats. ಟೋಟಲ್ ವರ್ಸ್ಟ್ ಪರ್ಫಾರ್ಮೆನ್ಸ್ ಅನ್ನುವಂಥ ದಾಖಲೆ ನಿಮ್ಮ ಪಾರ್ಟಿಗಿದ್ದರೆ 2014, 2019, 2024 10 ವರ್ಷದ ನಂತರ ವಿರೋಧ ಪಕ್ಷದ ಅಧಿಕೃತ ವಿರೋಧ ಪಕ್ಷವಾಗುವ ಯೋಗ್ಯತೆ ನಿಮ್ಮ ಪಾರ್ಟಿಗೆ ದೇಶದ ಜನ ಕೊಟ್ಟಿದ್ದಾರೆ. 10 ವರ್ಷಗಳ ಕಾಲ ವಿರೋಧ ಪಕ್ಷದ ನಾಯಕನಾಗುವ ಯೋಗ್ಯತೆಯನ್ನೂ ಕೊಟ್ಟಿರಲಿಲ್ಲ. ಆ ಸಂವಿಧಾನಿಕ ಹುದ್ದೆಗೆ ಬಂದ ನಂತರ ನಿಮ್ಮ ವರ್ತನೆ ನಾನು ಆ ಸ್ಥಾನಕ್ಕೆ ಯೋಗ್ಯ ಅಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ವರ್ತನೆ ಇದೆ. ನಿಮ್ಮ ಮಾತಿನಲ್ಲೇನೆ ನಿಮ್ಮ ಮುತ್ತಾತ ಪ್ರತಿಪಾದಿಸಿದ ಹಿಂದೂ ದ್ವೇಷ ಎದ್ದು ಕಾಣ್ತಾ ಇದೆ. ನಿಮ್ಮ ಮಾತಿನಲ್ಲಿ ನಿಮ್ಮ ಅಜ್ಜಿಯ ಸರ್ವಾಧಿಕಾರಿ ಮನೋಭಾವನೆ ಎದ್ದು ಕಾಣ್ತಾ ಇದೆ. ನಿಮ್ಮ ಮಾತಿನಲ್ಲಿ ತನ್ನ ರಾಜಕೀಯ ಸ್ವಾರ್ಥಕ್ಕೆ ಏನು ಬೇಕಾದರೂ ಮಾಡೋದಕ್ಕೆ ತಯಾರಾಗಿರ್ತಕ್ಕಂಥ ಕಾಂಗ್ರೆಸ್ ನೀತಿಯ ಪ್ರತಿಪಾದನೆ ಕಾಣ್ತಾ ಇದೆ. ನಿಮ್ಮ ಮಾತಿನ ಮೂಲಕ ನನಗಿನ್ನೂ ಆ ಯೋಗ್ಯತೆ ಬಂದಿಲ್ಲ, ವಿರೋಧ ಪಕ್ಷದ ನಾಯಕನಾಗುವ ಯೋಗ್ಯತೆ ಬಂದಿಲ್ಲ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀರಿ. ಮತ್ತು ಅಷ್ಟು ಮಾತ್ರ ಅಲ್ಲ, ನಿಮ್ಮ ಪಕ್ಷದ ನೀತಿ ಸುಳ್ಳು, ಅಪಪ್ರಚಾರ, ಭ್ರಷ್ಟಾಚಾರ ಅನ್ನೋದನ್ನು ನಿಮ್ಮ ಮಾತಿನ ಮೂಲಕ ಒಪ್ಪಿಕೊಂಡಿದ್ದೀರಿ. ಕೋಟ್ಯಾಂತರ ಜನ ತನ್ನ ಕಾಲಂನಲ್ಲಿ ನಿನ್ನ ಧರ್ಮ ಯಾವುದು ಅನ್ನೋ ಕಾಲಂನಲ್ಲಿ ಹಿಂದೂ ಅಂತ ಬರೆದಿರೋರಿಗೆ, ನಾನು ಹಿಂದೂ ಅಂತ ಹೆಮ್ಮೆಯಿಂದ ಹೇಳೋರಿಗೆ ಅಪಮಾನ ಮಾಡಿದ್ದೀರಿ. ಮತ್ತು ತಿಳಿದೋ ತಿಳಿಯದೆಯೋ ಚುನಾವಣೆಯಲ್ಲಿ ನಿಮಗೆ ಮತ ಹಾಕಿದಂಥ ಹಿಂದೂಗಳಿಗೂ ಕೂಡ ನಿಮ್ಮ ಈ ಮಾತಿನ ಮೂಲಕ ಅಪಮಾನ ಮಾಡಿದ್ದೀರಿ. ನೀವು ನಿಮ್ಮ ಈ ವರ್ತನೆಗೆ ಕ್ಷಮೆಯಾಚನೆ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಇಲ್ಲದೇ ಇದ್ರೆ ನನಗೆ ವಿಶ್ವಾಸ ಇದೆ, ಮುಂದಿನ ಬಾರಿ ನಿಮಗೆ ವಿರೋಧ ಪಕ್ಷದ ನಾಯಕ ಅಲ್ಲ, ವಿರೋಧ ಪಕ್ಷದ ಸಾಲಿಗೆ ಕೂರುವ ಯೋಗ್ಯತೆಯನ್ನು ಇಲ್ಲದಂತೆ ದೇಶದ ಜನ ನಿಮಗೆ ಮಾಡ್ತಾರೆ. ದೇಶದ ಜನ ಮಾಡ್ತಾರೆ. ನೀವು ಈ ನಾಡಿನ ಸಂಸ್ಕೃತಿನ ಅಪಮಾನಿಸಿದಿರಿ. ಮತ್ತು ಈ ಅಪಮಾನದ ಮೂಲಕ ನನಗೆ ಅನ್ನಿಸ್ತಾ ಇದೆ, ಈ ಕನ್ವರ್ಷನ್ ಮಾಫಿಯಾ ಇದೇ ರೀತಿ ಒಂದು ದ್ವೇಷ ಭಾವನೆಯನ್ನು ಬಿತ್ತುವ ಕೆಲಸ ಮಾಡುತ್ತೆ. ನೀವು ಕೂಡ ಕನ್ವರ್ಷನ್ ಮಾಫಿಯಾದ ಕೈಗೊಂಬೆ ಆಗಿದ್ದೀರಿ ಅನ್ನುವಂಥ ಅನುಮಾನ ನನಗೆ ಕಾಡ್ತಾ ಇದೆ. ಇದಕ್ಕಾಗಿ ನೀವು ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು. ಸಾಂವಿಧಾನಿಕ ಹುದ್ದೆಗೆ ತಕ್ಕದಲ್ಲದ ನಡವಳಿಕೆಗಾಗಿ ನೀವು ಕ್ಷಮೆಯಾಚನೆ ಮಾಡಬೇಕು ಅಂತ ನಾನು ಅವರಿಗೆ ಆಗ್ರಹಿಸ್ತೇನೆ. ನಾವು ಮಾಹಿತಿ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಮತ್ತು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ನಮಗೆ ಸಿಕ್ತಿರುವಂಥ ಇನ್ಫಾರ್ಮೇಷನ್ನು ಅಗದಷ್ಟು ಬಗೆದಷ್ಟು ಕರ್ಮಕಾಂಡ ಹೊರಗೆ ಬರ್ತಾ ಇದೆ. ಸಾವಿರಾರು ಕೋಟಿ ರೂಪಾಯಿಗಳ ಕರ್ಮಕಾಂಡ ಹೊರಗೆ ಬರ್ತಾ ಇದೆ. ನಾನು ಅದಕ್ಕೆ ಒಂದು ಮಾತನ್ನು ಹೇಳಿದೆ ಮೈಸೂರಿನಲ್ಲಿ. ಚಾರ್ಲ್ಸ್ ಸೋಬ್ರಾಜ್ಗೂ ಕೂಡ ಅನಿಸಿದೆಯಂತೆ ಇದನ್ನೆಲ್ಲ ನೋಡಿದಾಗ, ನನ್ನನ್ನು ಮೀರಿಸಿದ ಜನ ಈ ಹಗರಣದಲ್ಲಿದ್ದಾರೆ ಅಂಥೇಳಿ. ನನ್ನನ್ನು ವಂಚಕ ಅಂತ ಕರೀತಾರೆ, ನನ್ನನ್ನು ಮೀರಿಸಿದಂಥ ಜನ ಈ ವಂಚಕರು ಈ ಹಗರಣದಲ್ಲಿದ್ದಾರೆ ಅಂತ ಬಹುಶಃ ಚಾರ್ಲ್ಸ್ ಸೋಬ್ರಾಜ್ನಿಗೂ ಅನಿಸುತ್ತೆ. ಆ ಥರ ಒಂದು ದೊಡ್ಡ ವಂಚನೆಯ ಹಗರಣ ಅದು. ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. 15ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗೋದಿದೆ. ಮಾಹಿತಿಯ ಜೊತೆಗೆ ವಿಧಾನ ಮಂಡಲದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀವಿ.
ಯಾರ್ಯಾರು ಇದರ ಹಿನ್ನೆಲೆಯಲ್ಲಿದ್ದಾರೋ, ಯಾರ್ಯಾರು ಅಕ್ರಮ ಫಲಾನುಭವಿಗಳಾಗಿದ್ದಾರೋ ಅವರೆಲ್ಲರ ಜಾತಕವನ್ನು ವಿಧಾನಸಭೆಯಲ್ಲಿ ಬಿಚ್ಚಿಡ್ತೇವೆ ಮತ್ತು ಅಕ್ರಮದ ಫಲಾನುಭವಿಗಳು ಅಧಿಕಾರದಲ್ಲಿ ಇದ್ದರೆ ಅವರ ತಲೆದಂಡ ಆಗುವವರೆಗೆ ನಾವು ಹೋರಾಟವನ್ನು ಮಾಡ್ತೇವೆ. ಬಿಜೆಪಿ ವಿಪಕ್ಷವಾಗಿ ಫೇಲ್ಯೂರ್ ಆಗ್ತಾ ಇದೆ ಅನ್ನೋದು, ಕೆಲವೊಂದು ಕಡೆ ವಿಪಕ್ಷ ನಾಯಕರು ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ಕೆಲವೊಂದು ಕಡೆ ಕಾಂಗ್ರೆಸ್ನವರು ಯಾವುದನ್ನು ಕೇರ್ ಮಾಡ್ತಾ ಇಲ್ಲ. ನಾವು ಒಂದು ಪಕ್ಷವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅವ್ರ ಸಲಹೆಯನ್ನು ನಾನು ಸಕಾರಾತ್ಮಕವಾಗಿ ತಗೊಳ್ತೀನಿ. ಅವರು ನಮ್ಮ ಪಾರ್ಟಿ ಲೀಡ್ರೇನೆ. ಅವ್ರ ಸಲಹೆಯನ್ನು ಪಡೆದು ಇನ್ನಷ್ಟು ಪರಿಣಾಮಕಾರಿಯಾಗಿ ಹೋರಾಟ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.